ನಗರದ ಸಸ್ಯಕಾಶಿ ಎಂದೇ ಹೆಸರು ಪಡೆದಿರುವ ಲಾಲ್ಬಾಗ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಪ್ರೀ ವೆಡ್ಡಿಂಗ್ ಶೂಟ್ ಹಾವಳಿ ಸಿಕ್ಕಾಪಟ್ಟೆ ಜೋರಾಗಿದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಲಾಲ್ಬಾಗ್ ಆಡಳಿತ ಸಿದ್ಧತೆ ನಡೆಸಿದೆ. ಹಾಗಾದ್ರೆ ಯಾಕೆ ಈ ರೂಲ್ಸ್ಗೆ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಶೂಟ್ ಬ್ಯಾನ್. ಕಾಶಿ ಅಂತಲೇ ಹೆಸರು ಪಡೆದುಕೊಂಡಿರುವ ಲಾಲ್ಬಾಗ್ನಲ್ಲಿ ರೀಲ್ಸ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ ಹಾವಳಿ ಜೋರಾಗಿದ್ದು, ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಲಾಲ್ಬಾಗ್ ಆಡಳಿತ ಮಂಡಳಿ ಸಿದ್ಧತೆ ನಡೆಸಿದೆ. ಪೋಸ್ಟ್ ವೆಡ್ಡಿಂಗ್ ಶೂಟ್ಸ್, ಮಾಡೆಲಿಂಗ್, ರೀಲ್ಸ್, ಸಿನಿಮಾ ಚಿತ್ರೀಕರಣಕ್ಕೆ ಕಡಿವಾಣ ಹಾಕೋಕೆ ಪ್ಲಾನ್ ಮಾಡಿಕೊಂಡಿದೆ. ಕೆಲವು ದಿನಗಳ ಹಿಂದೆ ಕಬ್ಬನ್ ಪಾರ್ಕ್ನಲ್ಲಿ ಸಿನಿಮಾ, ಕಿರುತೆರೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ನಿಷೇಧ ಹೇರಲಾಗಿದೆ. ಈ ಬೆನ್ನಲ್ಲೇ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಚಿತ್ರೀಕರಣಕ್ಕೆ ನಿಷೇಧಕ್ಕೆ ಪ್ರಸ್ತಾವನೆ ತಯಾರಿ ನಡೀತಾ ಇದೆ. ಈ ನಡೆಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಿದೆ. 100% ಕರೆಕ್ಟೇ. ಯಾಕಂದರೆ ಇಲ್ಲಿ ಅವ್ರ ಜೊತೆ ಬೇರೆಯವರು ಕೂಡ ಇರ್ತಾರೆ, ಲೈಕ್ ಜನ ಪಬ್ಲಿಕ್ ಎಲ್ಲ ಬಂದು ಹೋಗ್ತಾ ಇರ್ತಾರೆ. ಎಲ್ಲರಿಗೂ ಆ ಥರ ರೀಲ್ಸ್ ಮಾಡೋದ್ರಲ್ಲಿ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಅದಕ್ಕೆ ಅವ್ರ ಪ್ರೈವಸಿನೂ ನಾವು ಇದು ಮಾಡ್ದಂಗೆ ಆಗುತ್ತೆ. ಹಂಗೆ ಇಲ್ಲಿ ಆಗಲೇ ಯಾರೋ ಹೇಳ್ತಿದ್ರು ದಟ್ ಫ್ಲ್ಯಾಶ್ ಲೈಟ್ಸ್ ಏನು ಹಾಕ್ತಾರೆ ಅದು ಜೇನ್ ಗೂಡಿಗೆ ಎಲ್ಲ ತೊಂದರೆ ಆಗುತ್ತೆ ಅದು ಇದು ಅಂತ. ಸೊ ಫೈನ್ ಹಾಕೋದು ಎಲ್ಲ ಇಟ್ಸ್ ಕರೆಕ್ಟ್. ಐ ಥಿಂಕ್ ಇಟ್ಸ್ ಅ ಗುಡ್ ಡಿಸಿಷನ್. ಚಿತ್ರೀಕರಣ ನಿಷೇಧಕ್ಕೆ ಕಾರಣಗಳೇನು? ಲಾಲ್ಬಾಗ್ನಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಕೊಂಡಿವೆ. ಚಿತ್ರೀಕರಣ ವೇಳೆ ಫ್ಲ್ಯಾಶ್ ಲೈಟ್ ಹಾಕಿದ್ರೆ ಹೆಜ್ಜೆಯನ್ನು ದಾಳಿ ಸಾಧ್ಯತೆ. ಪ್ರೀ ಅಂಡ್ ಪೋಸ್ಟ್ ವೆಡ್ಡಿಂಗ್ ಶೂಟ್ ವೇಳೆ ಅನುಚಿತ ವರ್ತನೆ. ಗಿಡ ಮರಗಳ ಮೇಲೆ ಕೂತು ಫೋಟೋ ಶೂಟ್. ಏನು ಲಾಲ್ಬಾಗ್ನಲ್ಲಿ ಚಿತ್ರೀಕರಣಕ್ಕೆ ನಿಷೇಧ ಹೇರೋಕೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡುವುದಾದ್ರೆ, ಲಾಲ್ಬಾಗ್ನಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಕೊಂಡಿವೆ. ಚಿತ್ರೀಕರಣದ ವೇಳೆ ಫ್ಲ್ಯಾಶ್ ಲೈಟ್ ಹಾಕಿದ್ರೆ ಹೆಜ್ಜೆಯನ್ನು ದಾಳಿ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಪ್ರೀ ವೆಡ್ಡಿಂಗ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಶೂಟ್ ವೇಳೆ ಸಾರ್ವಜನಿಕ ಸ್ಥಳ ಎಂಬ ಪ್ರಜ್ಞೆ ಇಲ್ಲದೆ ನಡೆದುಕೊಳ್ತಾ ಇರುವುದು ಕಂಡು ಬಂದಿದೆ. ಇದರ ಹಿನ್ನೆಲೆ ಈ ನಿರ್ಧಾರ ಮಾಡಲಾಗಿದೆ. ಹಾಗೂ ಗಿಡ ಮರಗಳ ಮೇಲೆ ಕುಳಿತು ಫೋಟೋ, ವಿಡಿಯೋ ಚಿತ್ರೀಕರಣ ಮಾಡಿ ಅವುಗಳಿಗೂ ಕೂಡ ಹಾನಿ ಮಾಡ್ತಾರೆ. ಈ ಎಲ್ಲ ಅಂಶಗಳ ಪರಿಗಣನೆಗೆ ತೆಗೆದುಕೊಂಡು ವಾರದೊಳಗೆ ಸಭೆಯನ್ನ ನಡೆಸಿ ಪ್ರಸ್ತಾವನೆ ಸಲ್ಲಿಕೆಗೆ ತಯಾರಿ ನಡೆಸಲಾಗಿದೆ. ವೈವಿಧ್ಯತೆಯ ತಾಣವಾಗಿರುವ ಲಾಲ್ಬಾಗ್ನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ವಾಸಿಸಲು ಧಕ್ಕೆಯಾಗದಂತೆ ಕ್ರಮ ವಹಿಸಲಾಗಿದೆ. ಇಲಾಖೆಯ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಸಂತಸ ವ್ಯಕ್ತವಾಗಿದೆ. ಇನ್ನು ರೀಲ್ಸ್ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ನಿಂದಾಗಿ ನೆಮ್ಮದಿಯಾಗಿ ಪ್ರಕೃತಿ ಸೌಂದರ್ಯ ನೋಡೋಕೆ ಬಂದ ಪ್ರವಾಸಿಗರಿಗೂ ಕೂಡ ಕಿರಿಕಿರಿ ಉಂಟಾಗ್ತಾ ಇತ್ತು. ಇಲಾಖೆಯ ಈ ನಿರ್ಧಾರವನ್ನ ಜನ ಖುಷಿಯಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ. ನಾವು ಸ್ವಾಗತಿಸ್ತೀವಿ. ಯಾಕಂದ್ರೆ ನಾವು ಚಿಕ್ಕವ್ರು ಇದೀವಿ, ಅವಾಗಿಂದ ಲಾಲ್ಬಾಗ್ ಬರ್ತಾ ಇದೀವಿ. ಅದೆಲ್ಲ ಲಾಲ್ಬಾಗ್ಗೆ ಇಲ್ಲ. ಅದಕ್ಕೆ ನಿಮ್ಗೆ ಬೇರೆ ಪ್ಲೇಸಸ್ಗೆ ಹೋಗ್ಬೇಕು. ಲಾಲ್ಬಾಗ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಸೊ ಪ್ಲೀಸ್ ಡೋಂಟ್ ಸ್ಪಾಯ್ಲ್ ಇಟ್ ಬೈ ಆಲ್ ದಿಸ್ ವೆಡ್ಡಿಂಗ್ ಶೂಟ್ಸ್ ಅಂಡ್ ಆಲ್ ದಟ್. ಮೇಡಮ್, ಈಗ ಎಷ್ಟು ಸಮಸ್ಯೆ ಆಗುತ್ತೆ ಮೇಡಮ್ ಈ ತರ ಮಿಸ್ಬಿಹೇವ್ಗಳು ಮಾಡೋದು, ವೆಡ್ಡಿಂಗ್ ಶೂಟ್ಗಳು ಮಾಡೋದು? ಶೂಟ್ಗೆ ಬರ್ತಾರೆ, ಇಟ್ ಡಿಸ್ಟ್ರಾಕ್ಟ್ಸ್ ಪೀಪಲ್, ಬ್ಯೂಟಿ ಹೋಗುತ್ತೆ. ಆಮೇಲೆ ಒಂದ್ ಜನ ಬಂದ್ರೆ ಇಟ್ ವಿಲ್ ಬಿಕಮ್ ಕಾಸ್ಮೋ, ಫುಲ್ ದ ಬ್ಯೂಟಿ ವಿಲ್ ಗೋ. ಬ್ಯೂಟಿ ಎಲ್ಲ ಹೋಗ್ಬಿಡುತ್ತೆ. ಎಲ್ಲರೂ ಶೂಟ್ ಸ್ಟಾರ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಇದೆ? ಒಟ್ನಲ್ಲಿ ನಗರದ ಪಾರ್ಕ್ಗಳು ಶಿಸ್ತು ಕ್ರಮ ವಹಿಸೋಕೆ ಸಿದ್ಧತೆ ನಡೆಸಿವೆ. ರೀಲ್ಸ್ ಹುಚ್ಚಿಗಾಗಿ ಮರಗಳ ಮೇಲೆ ಕೋತಿಗಳಂತೆ ಹತ್ತಿ ಮುಜುಗರ ಉಂಟು ಮಾಡುವ ರೀತಿ ವರ್ತಿಸುವ ಕೆಲವರು ಇನ್ನಾದ್ರೂ ಎಚ್ಚರಿಕೆ ವಹಿಸಬೇಕಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.